शांति। आज का मुरली तारीख 12 मार्च 2025। मीठे बच्चे, बाप अभी तुम्हारी पालना कर रहे हैं, पढ़ा रहे हैं, घर बैठे राय दे रहे हैं, तो कदम कदम पर राय लेते रहो, तब ऊंच पद मिलेगा। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ನಿಮಗೀಗ ಪಾಲನೆ ಕೊಡ್ತಾ ಇದ್ದಾರೆ, ಶಿಕ್ಷಣ ಕೊಡ್ತಾ ಇದ್ದಾರೆ. ಮನೆಗೆ ಅಂದರೆ ವಾಪಸ್ ಆತ್ಮಗಳ ಮನೆ ಪರಂಧಾಮಕ್ಕೆ ಕರ್ಕೊಂಡು ಹೋಗುವ ಮಾರ್ಗ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಹೆಜ್ಜೆ ಹೆಜ್ಜೆಗೂ ಸಹ ಶಿವ ತಂದೆಯಿಂದ ಸಲಹೆ ತೆಗೆದುಕೊಳ್ತಾ ನಡೆದರೆ ನಾವು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತೇವೆ. ಪ್ರಶ್ನೆ, सजाओं से छूटने के लिए कौन सा पुरुषार्थ बहुत समय का चाहिए? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಶಿಕ್ಷೆಗಳಿಂದ ಬಿಡುಗಡೆ ಆಗಲು ಎಂತಹ ಪುರುಷಾರ್ಥ ಬಹಳ ಸಮಯದವರೆಗೆ ಬೇಕು? ಉತ್ತರ, ನಷ್ಟೋ ಮೋಹ ಬನ್ನೇಕ. ನಷ್ಟೋ ಮೋಹಿಗಳಾಗುವಂತಹ ಒಂದು ಪುರುಷಾರ್ಥ ಬಹಳ ಸಮಯದವರೆಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕಿಸಿ ಮೇ ಬಿ ಮಮತ್ವ ನ ಹೋ, ಯಾರ ಮೇಲೇನೂ ಸಹ ಮೋಹ ಬೇಡ. अपने दिल से पूछना है, हमारे किसी में मोह तो नहीं है. ಅದಕ್ಕೆ ನಿಮ್ಮನ್ನು ನೀವೇ ಕೇಳ್ಕೊಂಡ್ಬಿಡಿ, ನನಗೆ ಯಾರ ಮೇಲೇನೂ ಸಹ ಮೋಹ ಇಲ್ಲಲ್ಲ. कोई भी पुराना संबंध अंत में याद न आए. ಯಾವ ಹಳೆಯ ಸಂಬಂಧಗಳು ಸಹ ಅಂತ್ಯದಲ್ಲಿ ನನಗೆ ನೆನಪಾಗಕೂಡದು. ಯೋಗ ಬಲ ಸೆ ಸಬ್ ಹಿಸಾಬ್ ಕಿತಾಬ್ ಚುಕ್ತ ಕರ್ನೇ ಹೇ. ಯೋಗ ಬಲದಿಂದ ಎಲ್ಲ ಲೆಕ್ಕಾಚಾರಗಳನ್ನು ಚುಕ್ತ ಮಾಡಿಕೊಳ್ಳಿ, ಆಗ ನೀವು ಶಿಕ್ಷೆ ಇಲ್ಲದೆ ಶ್ರೇಷ್ಠ ಪದವಿಯನ್ನು ತೆಗೆದುಕೊಳ್ತೀರಿ. आज का वरदान है, वरदान, किसी भी विकराल समस्या को शीतल बनाने वाले संपूर्ण निश्चय बुद्धि भव. ವರದಾನ ಆಗಿದೆ, ಎಂತಹ ವಿಕರಾಲ ಸಮಸ್ಯೆಗಳಿದ್ದರೂ ಸಹ ಅದನ್ನು ಶೀತಲ ಮಾಡುವಂತಹ ಸಂಪೂರ್ಣ ನಿಶ್ಚಯ ಬುದ್ಧಿಯವರಾಗಿರಿ. अर्थ है, जैसे बाप में निश्चय है वैसे स्वयं में और ड्रामा में भी संपूर्ण निश्चय हो. ಹೇಗೆ ಶಿವ ತಂದೆಯ ಮೇಲೆ ನಮಗೆ ನಿಶ್ಚಯ ಇದೆ, ಹಾಗೆ ನಮ್ಮ ಮೇಲೆ ನಮಗೆ ಮತ್ತು ಈ ನಾಟಕದ ಈ ಡ್ರಾಮಾದ ಮೇಲೇನೂ ಕೂಡ ಸಂಪೂರ್ಣ ನಿಶ್ಚಯ ಇರಬೇಕು. स्वयं में यदि कमजोरी का संकल्प उत्पन्न होता है तो कमजोरी के संस्कार बन जाते. ಒಂದು ವೇಳೆ ನನ್ನ ಮೇಲೆ ನನಗೆ ದುರ್ಬಲತೆಗಳ ಸಂಕಲ್ಪ ಹುಟ್ಟಿಕೊಳ್ತು ಅಂದರೆ, ದುರ್ಬಲತೆ ಸಂಕಲ್ಪ ಬಂತು ಅಂದರೆ ಆ ದುರ್ಬಲತೆ ಸಂಸ್ಕಾರನೇ ಆಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ದುರ್ಬಲತೆಯ ಸಂಕಲ್ಪಗಳು ಮಾಡ್ತಾ 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 ಅದೇ ಸಂಸ್ಕಾರ ಆಗಿಬಿಡ್ತದೆ. ಆದ್ದರಿಂದ ವ್ಯರ್ಥ ಸಂಕಲ್ಪ ಎನ್ನುವಂತಹ ದುರ್ಬಲತೆಗಳನ್ನು ದೂರ ಮಾಡಿ ನಿಮ್ಮ ಒಳಗಡೆ ಪ್ರವೇಶ ಮಾಡಿಕೊಳ್ಳಿಕ್ಕೆ ಹೋಗಬಾರ್ದು. साथ साथ जो भी ड्रामा की सीन देखते हो, हलचल की सीन में भी कल्याण का अनुभव, वातावरण हिलाने वाले हो, समस्या विकराल हो, लेकिन सदा निश्चय बुद्धि विजयी बनो, तो विकराल ಸಮಸ್ಯೆ भी शीतल हो जाएगी. ಆದ್ದರಿಂದ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ಈ ನಾಟಕದಲ್ಲಿ ಏನೆಲ್ಲ ದೃಶ್ಯ ನೋಡ್ತಾ ಇದ್ದೀರಿ, ಒಂದೊಂದು ಸಾರಿ ತುಂಬಾ ತೊಂದರೆಗಳಾಗ್ತವೆ, ಸಮಸ್ಯೆಗಳು ಬರ್ತವೆ, ಏನೋ ಮಾತುಗಳು ಕೇಳ್ತವೆ, ವಾತಾವರಣ ಕೂಡ ಅಲುಗಾಡ್ತದೆ, ಸಮಸ್ಯೆಗಳು ಕೂಡ ವಿಕರಾಳ ರೂಪ ತಾಳ್ಬಿಡುತ್ತದೆ. ಅಂತಹ ಸಮಯದಲ್ಲೂ ಕೂಡ ಸದಾ ನೀವು ನಿಶ್ಚಯ ಬುದ್ಧಿಯವರಾಗಿದ್ದಾಗ ವಿಜಯಗಳಾಗ್ತೀರಿ. ಎಂತಹ ವಿಕರಾಳ ಸಮಸ್ಯೆಯನ್ನು ಸಹ ನಾವು ಶೀತಲ ಮಾಡ್ಬೋದು, ನಮಗೆ ತಂದೆ ಮೇಲೆ ನನ್ನ ಮೇಲೆ ಡ್ರಾಮಾದ ಮೇಲೆ ನಿಶ್ಚಯ ಇದ್ದಾಗ. ಆದ್ದರಿಂದ ಶಿವ ತಂದೆಯ ಮೇಲೆ ಸ್ವಯಂನ ಮೇಲೆ ಡ್ರಾಮಾದ ಮೇಲೆ ನಿಶ್ಚಯ ಇಟ್ಕೊಳ್ಳಿ. ಸ್ಲೋಗನ್, जिसका बाप और सेवा से प्यार है उसे परिवार का प्यार स्वतः मिलता है. ಸ್ಲೋಗನ್ ಆಗಿದೆ, ಯಾರಿಗೆ ತಂದೆ ಮತ್ತು ಸೇವೆ ಜೊತೆಗೆ ಪ್ರೀತಿ ಇರುತ್ತೋ ಅವರಿಗೆ ಸ್ವತಃವಾಗಿ ಪರಿವಾರದ ಪ್ರೀತಿ ಸಿಗುತ್ತದೆ. ಅಚ್ಚಾ, ಓಂ ಶಾಂತಿ.